पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನುವೆ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮಂತ್ರಾಲಯದಲ್ಲಿದ್ದೀವಿ. ಇದು ಮಂತ್ರಾಲಯದ ಮ್ಯಾಪು. ಇಲ್ಲಿ ನೋಡಿ, ಇದು ದೇವಸ್ಥಾನದ ಒಳಗೆ ಮಾಡಿದ್ದಾರೆ. ಈ ಮ್ಯಾಪಲ್ಲಿ ಇಲ್ಲಿ ಗೋಶಾಲ ತೋರಿಸಿದ್ದಾರೆ. ಹೀಗೆ ಸರ್ಕಲಿಂದ ಲೆಫ್ಟಿಗೆ ಹೋಗಿ ಸ್ವಲ್ಪ ಮುಂದೆ ಹೋದರೆ ಗೋಶಾಲ ಸಿಗತ್ತೆ. ಅದಕ್ಕೂ ಸ್ವಲ್ಪ ಮುಂದೆ ಹೋದರೆ ರಾಮ ಮಂದಿರ ಸಿಗತ್ತೆ. ಹಾಗೆ ಸರ್ಕಲಲ್ಲಿ ಸ್ಟ್ರೈಟಾಗಿ ಬಂದರೆ ದೇವಸ್ಥಾನ ಇದೆ. ದೇವಸ್ಥಾನದ ಹಿಂದೆ ತುಂಗಾ ನದಿ ಇದೆ. ಇದನ್ನೆಲ್ಲ ನೀಟಾಗಿ ಮ್ಯಾಪಲ್ಲಿ ತೋರಿಸಿದ್ದಾರೆ. ಸೊ ಈ ಮ್ಯಾಪ್ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾವು ಫಸ್ಟು ಸುಗುಮಾರ್ ಟ್ರಾವೆಲ್ಸಲ್ಲಿ ಬುಕ್ ಮಾಡಿದ್ವಿ. ಟೋಟಲಾಗಿ 3 ಫ್ಯಾಮಿಲಿ ಹೊರಟಿದ್ದು. 3 ಫ್ಯಾಮಿಲಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಇವ್ರ ಫ್ರೆಂಡು ಮಿಸ್ಸಸ್ ಒಬ್ಬರು ಬರಲಿಕ್ಕಾಗಿಲ್ಲ. ಸೊ ಅವ್ರಿಗೊಬ್ರಿಗೆ ಕ್ಯಾನ್ಸಲ್ ಮಾಡಿದ್ವಿ. ಇದು ಒಬ್ಬೊಬ್ರಿಗೆ ಫೇರ್ ಬಂದುಬಿಟ್ಟು 1500 ರುಪೀಸು ಒಬ್ಬೊಬ್ಬರಿಗೆ. ಸೊ ನಮಗೆ ಅವರು ಕ್ಯಾನ್ಸಲ್ ಮಾಡಿದ್ದಕ್ಕೆ ಅವ್ರದ್ದು ಫುಲ್ ರಿಫಂಡ್ ಬಂತು. ಅದೊಂದು ಅಡ್ಡಿಲ್ಲ. ಬಟ್ ನಾವು ಟ್ರಾವೆಲ್ ಮಾಡಿದ್ದು ಟ್ರೈನ್ ಆಗಿದ್ದರೆ ಸ್ವಲ್ಪ ಚೀಪ್ ಆಗ್ತಿತ್ತು. ಬಟ್ ನಮಗೆ ಟ್ರೈನ್ ಸಿಕ್ಕಿಲ್ಲ. ಇದು ನೋಡಿ, ನಾವು ಮಾರ್ನಿಂಗ್ ಬಂದ್ವಿ. ಮಾರ್ನಿಂಗ್ ಇದು ಎಂಟ್ರೆನ್ಸು ಒಂದು 6 ಹಾಗೆ ಬಂದ್ವಿ. ಹಾಗೆ ಬರಬೇಕಿದ್ರೆ ಇಲ್ಲಿ ಗೇಟ್ ಎದುರುಗಡೆಯಿಂದನೇ ಹೋದ್ವಿ. ಸೊ ಆವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೇಟು. ಸೊ ಅದಕ್ಕೆ ವೀಡಿಯೋ ಮಾಡಿದ್ದು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಗೇಟ್ ಇದು. ಅಲ್ಲಿ ರಾಘವೇಂದ್ರ ಗುರೂಜಿ ಅವ್ರದ್ದು ಸ್ಟ್ಯಾಚ್ಯೂನು ಇಟ್ಟಿದ್ದಾರೆ. ಸೊ ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಗೆ. ಸೊ ಅದೊಂದು ಸ್ವಲ್ಪ ವೀಡಿಯೋ ಮಾಡಿದ್ವಿ. ಸೊ ಇದು ನೋಡಿ, ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಕಾಣಿಸುತ್ತೆ ಇದು. ಇದೆಲ್ಲ ಆದ ತಕ್ಷಣ ನಾವು ಇದು ಶ್ರೀನಿಕೇತನ್ ಅಂತ ಹೋಟೆಲ್ ಬುಕ್ ಮಾಡಿದ್ದು. ಸೊ ಇಲ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಅದು 6ಗೆ ನಾವು ಬಂದಿದ್ದಾಗಿತ್ತು. ಬಟ್ ಅವರು 6:30ಗೆ ನಮಗೆ ರೂಮ್ ಕೊಡ್ತೀವಿ ಅಂತ ಹೇಳಿದರು. ಕ್ಲೀನಿಂಗ್ ಎಲ್ಲ ಇದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾವು ಅಲ್ಲಿ ಸ್ವಲ್ಪ ಹೊತ್ತವರೆಗೂ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿಬಿಟ್ಟು ಕೊನೆಗೆ ರೂಮ್ಗೆ ಹೋದ್ವಿ. ನನಗೆ ರೂಮೆಲ್ಲ ಓಕೆ ಅನ್ನಿಸ್ತು. ನೋಡಿ, ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದರು. ಸೊ ನನಗೆ ಇಷ್ಟ ಆಯಿತು. ನಾವು ಇಲ್ಲಿ ಸ್ವಲ್ಪ ಬೇಗ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಬೇಗ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು. ನಮಗೆ ರೂಮ್ ತುಂಬ ನಿಯರ್ ಇತ್ತು ದೇವಸ್ಥಾನದಿಂದ. ದೇವಸ್ಥಾನದ ಪಕ್ಕನೇ ಇತ್ತು ಅಂತ ಹೇಳಿದ್ರೂ ಪರವಾಗಿಲ್ಲ. ಅದು ಮಠದ ರೂಮ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಕಣ್ರಿ. ಯಾಕೆಂದರೆ ಮಠ ರೂಮ್ ಎಲ್ಲರಿಗೂ ಸಿಗಲ್ಲ. ಅದು ಮುಂಚೆನೇ ಬುಕ್ ಮಾಡಿದ್ರೆ ಅಷ್ಟೇ ಸಿಗತ್ತೆ. ನಾವು ಅರ್ಜೆಂಟಲ್ಲಿ ಹೊರಟಿದ್ದಲ್ವ, ಸೊ ನಮಗೆ ಸಿಕ್ಕಿಲ್ಲ. ನಾವು ಒಂದು 15 ಡೇಸ್ ಬ್ಯಾಕೇ ಬುಕ್ ಮಾಡಿದ್ವಿ. ಬಟ್ ನಮಗೆ ಸಿಕ್ಕಿಲ್ಲ. ನಾವು ಹೊರಡೋದ್ರೊಳಗೆ ಲೇಟ್ ಆಗಿಬಿಟ್ಟಿತ್ತು. ಇದು ನಾವೆಲ್ಲ ರೆಡಿ ಆಗಿಬಿಟ್ಟು ಕೊನೆಗೆ ಬಂದ್ವಿ. ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ರಾಮನ್ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಎಂಟ್ರೆನ್ಸು. ಅದು ಫಸ್ಟ್ ನೋಡಿದ್ರಲ್ಲ, ಅದು ಫುಲ್ ಸ್ಟಾರ್ಟಿಂಗ್ ಎಂಟ್ರೆನ್ಸು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇದು ಸಿಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಡೈರೆಕ್ಟಾಗಿ ರಾಮ ಅನ್ನೋ ಸ್ಟ್ಯಾಚ್ಯೂಯಿಂದ ಒಳಗೆ ಹೋಗಬೇಕು. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಲ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಟೈಮ್ಗಿಂತ ನನಗೆ ಈ ಸಲ ತುಂಬ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತು. ಫುಲ್ಲು ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದನ್ನು ಸೂಪರ್ ನೀಟಾಗಿ ಮಾಡಿದರು. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಫುಲ್ಲು ಸ್ಪೇಷಿಯಸ್ ಆಗಿದೆ. ಫುಲ್ ಇಲ್ಲಿ ಎಲ್ಲದೂ ಅಷ್ಟೇ ಭಗವದ್ಗೀತೆದು ಫೋಟೋಸು, ಮತ್ತು ಅಲ್ಲಿ ಆ ಕಡೆ ಜಗನ್ನಾಥ ಪೂರಿದ್ದು, ಅದೇ ದೇವಸ್ಥಾನ ನಿಮ್ಮ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ದೇವ್ರದ್ದು ಶ್ರೀರಾಮಂದು ಜಾಸ್ತಿ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮೀಜಿಯವರು ಭಕ್ತರಾಗಿರೋದ್ರಿಂದ ಸೊ ಅದ್ರದ್ದೆಲ್ಲ ಫೋಟೋಸ್ ಜಾಸ್ತಿ ಕೊಟ್ಟಿದ್ರು. ಇಲ್ಲಿ ಅದ್ರ ಬಗ್ಗೆ ಎಲ್ಲ ವಿವರಣೆನೂ ಬರೆದಿದ್ದಾರೆ. ಅವರು ಇಂಗ್ಲೀಷಲ್ಲಿ ಮತ್ತು ತೆಲುಗು, ಕನ್ನಡ ಎಲ್ಲದರಲ್ಲೂ ಬರೆದಿದ್ದಾರೆ. ಯಾಕಂದರೆ ಇಲ್ಲಿ ಕನ್ನಡದವರು ತುಂಬ ಬರ್ತಾರೆ. ಅಂದರೆ ನನಗಂತೂ ಸಿಕ್ತೋರಲ್ಲೂ 90% ನಮ್ಮ ಕನ್ನಡದವರೇ ಇದ್ದರು. ಸೊ ಇದು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಬಟ್ ಆದ್ರೂ ಇಲ್ಲಿ ಕನ್ನಡದವರೇ ಜಾಸ್ತಿ ಬರೋದು. ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಷ್ಟೇ ಕನ್ನಡ ಮಾತಾಡೋದೇ ಜಾಸ್ತಿ ಇತ್ತು. ಸೊ ನಾವೆಲ್ಲ ಇಲ್ಲಿ ಡೈರೆಕ್ಟಾಗಿ ಬಂದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಅಷ್ಟೇ, ಅವರು ವಸ್ತ್ರಗಳು ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ಮೀನ್ಸ್ ಎಲ್ಲರಿಗೂ ಅಷ್ಟೇ ಒಂದು ಕಲ್ಚರ್ ಫಾಲೋ ಮಾಡಿದರು. ಸೊ ಹುಡುಗರು ಎಲ್ಲ ಪಂಚೆ ಹಾಕಿದರು, ಹುಡುಗಿರು ಸ್ಯಾರಿ ಮತ್ತು ಡ್ರೆಸ್ಸಸ್ ಹಾಕ್ಕೊಂಡಿದ್ರು. ನಿಜವಾಗ್ಲೂ ಆ ಥರ ಇರಬೇಕು. ಯಾಕಂದರೆ ನಮಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಫೀಲ್ ಆಗಬೇಕಲ್ವ.
ಅಲ್ವಾ. ಸೊ ಎಲ್ಲ ಬೇರೆ ಕಡೆ ಬಂದ ಹಾಗೇ ಅಲ್ಲೂ ಬಂದರೆ ಏನಿರುತ್ತೆ ಅದರಲ್ಲಿ. ಇದು ಫಸ್ಟು ಮಂಚಾಲಮ್ಮ ಟೆಂಪಲ್ಲು. ಮಂಚಾಲಮ್ಮ ಇಲ್ಲಿ ಫಸ್ಟು ಮಂಚಾಲೆ ಅಂತಲೇ ಊರಿನ ಹೆಸರು, ಆಮೇಲೆ ಮಂತ್ರಾಲಯ ಅಂತ ಆಗಿದ್ದು, ಆಮೇಲೆ ಗ್ರಾಮ ದೇವತೆ ಬಂದುಬಿಟ್ಟು ಮಂಚಾಲಮ್ಮ. ಸೊ ಫಸ್ಟು ನಾವು ಮಂಚಾಲಮ್ಮನ ಅದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಆಮೇಲೆ ರಾಯರ ದೇವಸ್ಥಾನಕ್ಕೆ ಬಂದ್ವಿ. ಯಾವಾಗಲೂ ಅಷ್ಟೇ ಹಾಗೆ ಮಾಡಬೇಕು, ಆವಾಗಲೇ ನಮ್ಮ ಪೂಜೆ ಪರಿಪೂರ್ಣ ಆಗೋದು. ಸೊ ದೇವಸ್ಥಾನದಲ್ಲಿ ನೋಡಿ ಫುಲ್ ರಶ್ ಇದೆ, ತುಂಬ ಜನ ಬಂದಿದ್ದರು. ನಾವು ಇವತ್ತು ಬಂದಿರೋದು ಏನಂದರೆ ಏಕಾದಶಿ ದಿನ. ಅದು ಒಂದು ಕಡೆ ತುಂಬ ಖುಷಿ ಇದೆ, ಯಾಕಂದರೆ ಏಕಾದಶಿ ದಿನ ತುಂಬ ಒಳ್ಳೆಯದು. ಬಟ್ ಆದರೆ ಇನ್ನೊಂದು ಕಡೆ ಏನಂದರೆ ಪ್ರಸಾದ ಸಿಗಲ್ಲ. ಅದೊಂದು ಅಂದರೆ ಪ್ರಸಾದ ತಗೊಳ್ಳೋಕ್ಕೂ ಒಂದು ಪುಣ್ಯ ಮಾಡಿರಬೇಕು. ಇಲ್ಲಿ ನೋಡಿ ಎಲ್ಲ ಏನೇನು ಸೇವೆ ಮಾಡಬೇಕು ಅದು ಬೋರ್ಡ್ ಹಾಕಿದ್ದಾರೆ. ಸೇವೆಗೆ ಎಷ್ಟು ಆಗತ್ತೆ ಅಂತಲೂ ಹಾಕಿದ್ದಾರೆ. ನಮಗೆ ಯಾವುದು ಸೇವೆ ಇಷ್ಟ ಇದ್ದರೆ ಅದನ್ನ ಮಾಡಿಸ್ಬೋದು. ಸೊ ಅದ್ರ ಬೋರ್ಡು ಅಲ್ಲಿ ಎದುರುಗಡೆನೇ ಹಾಕಿದ್ದಾರೆ. ಸೊ ಅಲ್ಲಿ ನಮ್ಗೆ ಯಾವುದು ಬೇಕೋ ಅದನ್ನು ನಾವು ತಗೋಬೋದು. ನಾವೇನಂದರೆ ಸೇವಾದು ತೊಗೊಂಡ್ವಿ, ಯಾಕೆಂದರೆ ಸ್ವಲ್ಪ ಬೇಗ ಹೋಗ್ಬೋದು ಅಂತ ಹೇಳಿಬಿಟ್ಟು ಒಳಗೆ ಹೋಗೋಕ್ಕೆ ಸೇವಾ ತೊಗೊಂಡು. ಸೇವಾದಲ್ಲೇ ಅನ್ನದಾನದ್ದು ಇನ್ಕ್ಲೂಡ್ ಆಗುತ್ತೆ. ಎಲ್ಲ ದಾನದಕ್ಕಿಂತನೂ ಅನ್ನದಾನ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಾದಷ್ಟು ಮಾಡಿದ್ರೆ ಒಳ್ಳೆಯದು. ಇವರು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಇವರು ಫ್ರೆಂಡ್ ಮಗ, ಇವರೆಲ್ಲ ಒಟ್ಟಿಗೆ ಬೆಳೆದಿದ್ದು. ಇವ್ರು 3 ಜನ ಇವ್ರ ಫ್ರೆಂಡ್ ಹೇಗೆ ಚೈಲ್ಡ್ಹುಡ್ ಫ್ರೆಂಡ್ಸು, ಮೇ ಬಿ ಇವ್ರ ಮಕ್ಕಳು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗ್ತಾರೆ. ಯಾಕಂದರೆ ಅವ್ರು 3 ಜನನೂ ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಇನ್ನೊಬ್ಬ ಬಂದಿಲ್ಲ, ಆ್ಯಕ್ಚುಲಿ ಅವ್ರ ಅಮ್ಮ ಬಂದಿಲ್ಲ ಅಂತ ಬಂದಿಲ್ಲ. ನೋಡಿ ಇಲ್ಲಿ ದೇವಸ್ಥಾನದ ಗೋಪುರ ಮೇಲ್ಗಡೆ ಫುಲ್ ಜನನೂ ಅಷ್ಟೇ ಫುಲ್ಲು, ಅಂದರೆ ಬೇಗ ಬೆಳಿಗ್ಗೆನೇ ತುಂಬ ರಶ್ ಇರುತ್ತೆ ಹೇಳಬೇಕಂದ್ರೆ. ಇದು ದೇವ್ರದ್ದು ಲೈವ್ ತೋರಿಸ್ತಾರೆ. 2 ಕಡೆ ಲೈವ್ ಇದೆ. ಇಲ್ಲಿ ದೇವಸ್ಥಾನದ ಒಳಗೊಂದು ತೋರಿಸ್ತಾರೆ ಪೂಜೆ ಮಾಡೋದು, ಮತ್ತು ದೇವಸ್ಥಾನದ ಎಂಟ್ರಿ ಕೊಡಬೇಕಿದ್ರೇ ಒಂದು ಲೈವ್ ಕೌಂಟ್ರ್ ಮಾಡಿದ್ದಾರೆ. ಅದು ಎರಡೂ ಅಷ್ಟೇ. ಅಲ್ಲಿ ಡೈರೆಕ್ಟಾಗಿ ಏನು ಪೂಜೆ ನಡೀತಿದೆ ಅದು ಲೈವಾಗಿ ತೋರಿಸ್ತಾ ಇರ್ತಾರೆ. ಅಲ್ಲಿ ಧ್ಯಾನ ಮಾಡ್ಕೊತ ಕೂತ್ಕೊಂಡ್ರೆ ನಾವು ಅಲ್ಲೇ ನೋಡ್ಬೋದು ಏನೇನು ನಡೀತಿದೆ ಎಲ್ಲದೂ ತೋರಿಸ್ತಿರ್ತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮೀಜಿಯವರು ತಮ್ಮ ದೇಹನ ತ್ಯಾಗ ಮಾಡಿರೋದು. ದೇಹ ನಶ್ವರ, ಆತ್ಮ ಅಮರ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಹಾಗೆ ಅವರು ದೇಹನ ತ್ಯಾಗ ಮಾಡ್ತಾರೆ. ಇಲ್ಲಿ ಆಮೇಲೆ ಬೃಂದಾವನ ಕಟ್ಟಿರೋದು, ಇದ್ರ ಮೇಲೆ ಬೃಂದಾವನ, ಇದೇನೇ ಬೃಂದಾವನ ನೋಡಿ. ಇಲ್ಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಆತ್ಮ ನಾವು 700 ವರ್ಷಗಳ ಕಾಲ ಇಲ್ಲಿ ಅವರು ನೆಲೆಸಿರ್ತಾರೆ ಅಂತ ಅವರೇ ರಾಘವೇಂದ್ರ ಸ್ವಾಮೀಜಿಯವರೇ ಹೇಳಿರ್ತಾರೆ. ಸೊ ಹಾಗಾಗಿ ಇಲ್ಲಿ ದೇವರು ನಮಗೆ ನೋಡ್ತಾನೆ ಅನ್ನೋದೊಂದು ಯಾವಾಗಲೂ ಇರುತ್ತೆ. ನಾವು ನೋಡಿ ಇಲ್ಲಿ 1000 ರೂಪಾಯಿದು ತೊಗೊಂಡಿದ್ದೀವಿ, ಅದು ಸೇವಾ ಹೇಳಿಬಿಟ್ಟು. ಏನಂದರೆ ಇಲ್ಲಿ ಹಾಗೆ ತಗೊಂಡ್ರೆ ನಾವು ಒಳಗೆ ಗೇಟ್ ಒಳಗೆ ಫ್ರೀಯಾಗಿ ಬಿಡ್ತಾರೆ. ಅದಕ್ಕೆ ಅಂತ ನಾವೇನು ಸ್ಪೆಷಲ್ ಎಂಟ್ರಿದೇನು ತಗೊಳ್ಳೋದು ಬೇಡ. ಮತ್ತು ಅಲ್ಲಿ ಪರಿಮಳ ಪ್ರಸಾದ ಫ್ರೀಯಾಗಿರುತ್ತೆ. ಮತ್ತು ಅಲ್ಲಿ ಪಂಚೆ 3 ಕೊಡ್ತಾರೆ, ಶಲ್ಲೆ ಥರದ್ದು. ಅದು 3 ನಮಗೆ ಈ ಸಲ ಅವು ಯಾವುದೂ ಸಿಕ್ಕಿಲ್ಲ, ಒಳಗೆ ಎಂಟ್ರಿ ಒಂದೇ ಸಿಕ್ತು. ಯಾಕೆ ಅಂತ ಹೇಳಿದ್ರೆ ನಾವು ಹೋಗಿರೋದು ಇದು ಏಕಾದಶಿ ದಿನ ಪ್ರಸಾದ ಏನೂ ಕೊಡಲ್ಲ. ಸೊ ಹಾಗಾಗಿ ಇಲ್ಲಿ ರಾಯರ ಬಗ್ಗೆ ಎಲ್ಲ ಶ್ಲೋಕ ಎಲ್ಲ ಬರೆದಿದ್ರು, ಅಲ್ಲಿ ಎಲ್ಲರೂ ಪಠನೆ ಮಾಡ್ತಾಯಿದ್ರು. ಸೊ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತವರೆಗೂ ಅಲ್ಲೇ ಓಡಾಡಿದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಜನ ಬೆಳಿಗ್ಗೆ ಮಾರ್ನಿಂಗ್ ತುಂಬ ಜಾಸ್ತಿ ಜನ ಇರ್ತಾರೆ. ಆಮೇಲೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕ್ಲೋಸ್ ಆಗುತ್ತೆ ದೇವಸ್ಥಾನ 4 ಗಂಟೆವರೆಗೂ. ಸೊ ಅಲ್ಲಿವರೆಗೂ ನಾವು ಅಲ್ಲೇ ಸ್ವಲ್ಪ ಓಡಾಡ್ಕೊಂಡಿದ್ವಿ. ನಮಗೆ ರೂಮು ಹತ್ತಿರ ಆಗಿರೋದ್ರಿಂದ ಸ್ವಲ್ಪ ರೂಮ್ಗೆ ಇಲ್ಲಿಗೆ ಓಡಾಡ್ತಾ ಇದ್ವಿ. ನಾವು ಬೇಕು ಅಂದಾಗ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ವಿ. ಫುಲ್ ಚೆನ್ನಾಗಿ ಅನ್ನಿಸ್ತು. ನೈಟು ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ಇವಾಗ ಹಾಕಿದರೆ ಅದು ವ್ಯೂ ಚೆನ್ನಾಗಿ ಇದು ಲೆಂತಿ ಆಗುತ್ತೆ ವಿಡಿಯೋ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ನೈಟಲ್ಲಿ ಕಾಣಿಸೋದು ಮಾತ್ರ. ಇದು ಬಂದುಬಿಟ್ಟು ಇಲ್ಲಿ ದೇವಸ್ಥಾನ ಮಂಚಾಲಮ್ಮನ ದೇವಸ್ಥಾನದಿಂದ ಸ್ವಲ್ಪ ಲೆಫ್ಟಲ್ಲೇ ಇಲ್ಲಿ ಮ್ಯೂಸಿಯಮ್ಮು. ಇದ್ರ ಕೆಳಗೆ ಹೋದರೆ ಇಲ್ಲಿ ತುಂಗಭದ್ರಾ ನದಿ ಸಿಗತ್ತೆ. ಸೊ ನಾವು ಅಲ್ಲಿಗೆ ಹೋದ್ವಿ. ತುಂಗಭದ್ರಾ ನದಿ ಪಕ್ಕ ಇಲ್ಲಿ ನದಿದು ಬಗ್ಗೆ ಎಲ್ಲದೂ ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ನದಿದ್ದು ಏನೇನು ಆಗಿದೆ ಅಲ್ಲಿ ಅದು ಎಲ್ಲದ್ರದ್ದು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ನದಿ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದರು. ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ನಾವು ದೇವಸ್ಥಾನದಿಂದ
ತುಂಗಭದ್ರಾ ನದಿಗೆ ಬಂದ್ವಿ. ಇಲ್ಲಿ ನದಿಲಿ ಏನಂತ ಹೇಳಿದ್ರೆ ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಅಷ್ಟೊಂದೇ ನೀರಿರಲಿಲ್ಲ. ಬಟ್ ಮೇಂಟೆನೆನ್ಸು ಸ್ವಲ್ಪ ಕಡಿಮೆ ಇದೆ. ನನ್ನ ಪ್ರಕಾರ ಅಲ್ಲಿ ತುಂಬ ಇನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಫುಲ್ಲು ಡಸ್ಟ್ಬಿನ್ ಎಲ್ಲ ಕಡಿಮೆ ಇಟ್ಟಿದ್ರು. ಸ್ವಲ್ಪ ದೊಡ್ಡ ದೊಡ್ಡದು ಡಸ್ಟ್ಬಿನ್ಗಳು ಅಲ್ಲಿ ಅಲ್ಲಿ ಒಂದೊಂದು ಇಟ್ಟಿದ್ರೆ ಚೆನ್ನಾಗಾಗ್ತಿತ್ತು. ಸ್ವಲ್ಪ ಭಕ್ತಾದಿಗಳು ಅಷ್ಟೇ ಎಲ್ಲಿ ಬಂದವರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ನೆಲ್ಲ ಎಸೆಯೋದೆಲ್ಲ ಕಡಿಮೆ ಮಾಡಬೇಕು. ಇಲ್ಲಿ ನೋಡಿ ಒಂಟೆ ಇದೆ. ಒಂಟೆ ನೋಡಿ ತುಂಬ ಖುಷಿಯಾಯಿತು. ಫುಲ್ ದೊಡ್ಡ ಇತ್ತು, 2 ಒಂಟೆ ಇತ್ತು. ಪಕ್ಕದಲ್ಲಿ ಇಲ್ಲಿ ಕುದುರೆಗಳು ಇದ್ವು. ಇಲ್ಲಿ ಒಂಟೆ 2ರಲ್ಲಿ 1 ಒಂಟೆ ಮಲ್ಕೊಂಡಿದೆ, 1 ಒಂಟೆ ಇದೆ. ನನ್ನ ಮಕ್ಳಿಗೆ ನೋಡಿ ತುಂಬ ಖುಷಿ ಆಯಿತು. ಒಂಟೆ ನೋಡಿ ತುಂಬ ಎಂಜಾಯ್ ಮಾಡಿದ್ರು. ಅವ್ರೇನು ಒಂಟೆ ಏರಬೇಕು ಅಂತ ನೋಡಿದ್ರು, ಬಟ್ ಆವಾಗ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಹಾಗೆ ನೋಡ್ಕೊಂಡು ಬಂದ್ವಿ. ಒಂಟೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಹೈಟಾಗಿದೆ, ಎಷ್ಟು ದೊಡ್ಡ ಇದೆ. ಒಂದು ಒಂಟೆ ಮಲಗಿತ್ತು. ಆಮೇಲೆ ನಾವು ಈ ಕಡೆ ಬಂದ ತಕ್ಷಣ ಏಳಕ್ಕೆ ಟ್ರೈ ಮಾಡ್ತಾಯಿತ್ತು. ಈ ಕುದುರೆಗಳು ಅಷ್ಟೇ ಆಟ ಆಡ್ತಾಯಿದ್ವು. ಮಕ್ಳಿಗೆ ಒಳ್ಳೆ ಖುಷಿ ಆಯಿತು. ಇಲ್ಲಿ ಏನಂದರೆ ಇನ್ನೂ ಒಂದು ಸ್ವಲ್ಪ ನೀರು ತುಂಬ ಕಡಿಮೆ ಇರೋದ್ರಿಂದ ಬೇರೆ ಏನು ಆ್ಯಕ್ಟಿವಿಟೀಸ್ ಏನು ಕಾಣಿಸಿಲ್ಲ. ಅಲ್ಲಿ 1-2 ಜನ ದೋಣಿ ಥರ ಹೋಗ್ತಾ ಇದ್ರು, ಅದನ್ನು ನೋಡಿದ್ವಿ. ಸ್ವಲ್ಪ ಕಡಿಮೆ ಇತ್ತು ನೀರು. ಇಲ್ಲಿ ನೋಡಿ ನಾವು ಇಲ್ಲಿ ಸ್ವಲ್ಪ ನೀರನ್ನೆಲ್ಲ ಮುಟ್ಬಿಟ್ಟು ಹೋದ್ವಿ. ಇಲ್ಲಿ ಒಂದು ಸ್ವಲ್ಪ ನೀರಿತ್ತು, ಅದನ್ನ ಮುಟ್ಬಿಟ್ಟು ಬಂದ್ವಿ. ಕೊನೆಗೆ ಇಲ್ಲಿ ಬಂದಮೇಲೆ ನನಗೆ ಅನ್ನಿಸ್ತು ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಏನಾಗಲ್ಲ ಚುಚ್ಚತೆ ಪಪ್ಪ ಈಗ ಅವನ್ನೆಲ್ಲ ಸಾಕೋದು ಇದು ಪುಕ್ಕ ಹುಟ್ಟಿರ್ತಿರಲ್ಲ ಸಣ್ಣದು. ಅಯ್ಯೋ ಒಂದ್ ಟೈಮ್ ಹೋಗಿದೆ ಅವ್ರ ಮನೆಗೆ ಪಾರಿವಾಳ, ಒಂದು 500 ಪಾರಿವಾಳ ಇತ್ತು. ಪುಕ್ಕನ ಇರ್ತಿಲ್ಲ, ಇವು ಪುಕ್ಕನ ಸಣ್ಣ ತಂದು ಏನು ಕೈ ಮೇಲೆ ಕಚ್ಚಲ ಏನು ಮಾಡೋದು ಈ ಕಡೆ ಏನ್ ಮಾಡಲ್ಲ ಅಪ್ಪ ಸಾಕ್ಬಿಟ್ಟಿದ್ರು. ಅಮ್ಮ ನೋಡಲ್ಲಿ ಇಲ್ಲಿ ನೋಡು ದಶಮಾನವಿ ಕೈ ಮೇಲೆತ್ತು, ಕೈನ ಇನ್ನೊಂಚೂರು ಮೇಲೆತ್ತ, ಇನ್ನೊಂಚೂರು ಮೇಲೆತ್ತ. ವಾವ್ ನೈಸ್. ತಾನೇ ಕೊಡ್ರಿ. ಇಲ್ಲೋಡ ಇಲ್ಲೋಡ ತಾನೇ. ವಾಹ್ ಎಷ್ಟು ಖುಷಿ ನೋಡ್ರಿ. ದಶಿ ಮಂಚೂರ ಹಚ್ಬೇಕು. ತಾಳ್ತಾಳ್ರಿ ಅವನ ಹತ್ರ ತಾನೇ. ಇಲ್ಲ ನೋಡು ದಶಿ ನೋಡು ನಾವು ಏಕಾದಶಿ ಇರೋದ್ರಿಂದ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಟಿಫನ್ನು ಊಟ ಎಲ್ಲ ಹೊರಗೇ ಮಾಡಿದ್ವಿ. ಅಲ್ಲೇ ಹತ್ತತ್ರನೇ ಇರೋದು ಹೋಟೆಲಲ್ಲಿ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಒಂದು ಸಿಕ್ಕಿಲ್ಲ ಅನ್ನೋದೊಂದು ಅಷ್ಟೇ. ದೇವ್ರ ಊಟ ಸಿಗೋಕ್ಕೂ ಪುಣ್ಯ ಇರಬೇಕಂತೆ. ಸೊ ಅದಕ್ಕೆ ಅಂದರೆ ಏಕಾದಶಿ ಆಗಿರೋದ್ರಿಂದ ನಮಗೆ ಅದು ಒಳ್ಳೆ ದಿನವೇ ಹೋಗಿದ್ದೀವಿ. ಸೊ ಅದೊಂದು ಖುಷಿ ಇದೆ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.